ಜೀವನದಲ್ಲಿ ಇನ್ನೇನು ನಾನು ಎಲ್ಲವನ್ನ ಕಳೆದುಕೊಂಡೆ ಎಂದು ನಿಮಗೆ ಅನಿಸಿದ್ದರೆ, ಜೀವನದಲ್ಲಿ ನಾನು ಸೋತೆನು ಎಂದು ನಿಮಗೆ ಅನಿಸಿದ್ದಾಗ, ಯಾವ ಮಾರ್ಗವನ್ನು ನೀವು ಕಾಣದೇ ಇದ್ದಾಗ, ಕಂಗಾಲಾಗಿ ಹೋದಾಗ ಜೀವನದಲ್ಲಿ ಅವಶ್ಯಕವಾಗಿ ನೀವು ಭಗವದ್ಗೀತೆಗೆ ಶರಣಾಗಿ. ಅಲ್ಲೊಂದು ಬೆಳಕು ಎನ್ನುವುದು ಖಂಡಿತವಾಗಿಯೂ ನಿಮಗೆ ಕಾಣಿಸಿಯೇ ಕಾಣಿಸುತ್ತದೆ. ಏಕೆಂದರೆ ಸೋತವರಿಗೆ ಮಾರ್ಗದರ್ಶನವನ್ನು ನೀಡುತ್ತದೆ ನಮ್ಮ ಭಗವದ್ಗೀತೆ. ಭಗವದ್ಗೀತೆಯನ್ನು ಸೋತಾಗ ನೀವು ಪಠಣೆಯನ್ನು ಮಾಡುವುದರಿಂದ ನಿಮ್ಮ ಬದುಕು ಎನ್ನುವುದು ರೂಪಿತವಾಗಲು ಸಾಧ್ಯವಾಗುವುದು. ಬದುಕಿನಲ್ಲಿ ಯಾರು ಯಾವಾಗ ಏನಾಗುತ್ತಾರೆಯೋ ಗೊತ್ತಿಲ್ಲ. ಯಾರನ್ನು ಕಡೆಗಣಿಸಬಾರದು ಅಥವಾ ಅಟ್ಟಕ್ಕೇರಿಸಬಾರದು. ಕೆಲವರಿಗೆ ಅವಕಾಶ ಸಿಗಬಹುದು, ಮತ್ತೆ ಕೆಲವರಿಗೆ ಅದೃಷ್ಟ ಒಲಿಯಬಹುದು. ಕಾಲ ಹೀಗೆ ಇರಲು ಸಾಧ್ಯವಿಲ್ಲ ನೋಡಿ. ಹಾಗಾಗಿ ನಿಮ್ಮ ಕಾಲ ಚೆನ್ನಾಗಿದ್ದಾಗ ಇತರರನ್ನ ಆಡಿಕೊಳ್ಳಬೇಡಿ. ಏಕೆಂದರೆ ಭಗವಂತನಿಗೆ ಕೊಡುವುದು ಗೊತ್ತಿರುತ್ತದೆ, ಕೊಟ್ಟ ಮೇಲೆ ಕಸಿದುಕೊಳ್ಳುವುದು ಕೂಡ ಗೊತ್ತಿರುತ್ತದೆ. ಕೊಟ್ಟಾಗ ಮನುಷ್ಯ ಹಿಗ್ಗಬಾರದು, ಕಸಿದುಕೊಂಡಾಗ ಕುಗ್ಗಬಾರದು. ಎಲ್ಲ ಪರಿಸ್ಥಿತಿಗಳನ್ನು ಸಮಾನ ಮನಸ್ಥಿತಿಯಿಂದ ನಿಭಾಯಿಸಬೇಕು. ಕಲ್ಲಿಗೆ ಸುಂದರವಾಗಿರುವಂತಹ ಆಕಾರ ಬರಬೇಕಾದರೆ ಪೆಟ್ಟನ್ನು ತಿನ್ನಲೇಬೇಕು. ಬದುಕು ಸುಂದರವಾಗಿ ರೂಪಿತವಾಗಲು ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು. ಯಾರ ಜೀವನದಲ್ಲಿ ಇಂದು ಕಷ್ಟ ಆವರಿಸಿದೆಯೋ ಅವರು ಮುಂದೆ ಒಳ್ಳೆಯ ದಿನಗಳನ್ನು ಕಾಣಲು ಖಂಡಿತವಾಗಿಯೂ ತಯಾರಾಗುತ್ತಿದ್ದಾರೆ ಎಂದರ್ಥ. ಅಗತ್ಯ ಇದ್ದಾಗ ಬರುವವರನ್ನ ಎಂದಿಗೂ ಕೂಡ ನಂಬಬಾರದು. ಬೇಕಾದಾಗ ಬರುವವರ ಹಿಂದೆ ಎಂದು ಹೋಗಲೇಬಾರದು. ಬೇಡ ಅಂತ ಹೋದವರನ್ನ ನೆನಪಿಸಿ ಕೊರಗಲು ಬಾರದು. ನಿನ್ನ ನಂಬಿ ಬಂದವರನ್ನ ಕೊನೆಯವರೆಗೂ ಕೈ ಬಿಡದೆ ಅವರ ನಂಬಿಕೆಯನ್ನು ಉಳಿಸಿಕೊಂಡು ಜೀವನವನ್ನು ಕಳೆಯಬೇಕು. ಆಗ ಮಾತ್ರ ಸಂಬಂಧ ಎನ್ನುವುದು ಗಟ್ಟಿಗೊಳ್ಳಲು ಸಾಧ್ಯವಾಗುವುದು. ಇಲ್ಲವೆಂದರೆ ಸಂಬಂಧಗಳಲ್ಲಿ ಬಿರುಕು ಎನ್ನುವುದು ಮೂಡಿ ನೀವು ಜೀವನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡದೆ ಹೋಗಬಹುದು. ಕಾದ ಹಂಚಿನ ಮೇಲೆ ಹನಿ ನೀರು ಬಿದ್ದರೆ ಆರಿ ಹೋಗುತ್ತದೆ. ಎಲೆಯ ಮೇಲೆ ಬಿದ್ದರೆ ಹೊಳೆಯುತ್ತದೆ. ಚಿಪ್ಪಿನೊಳಗೆ ಬಿದ್ದರೆ ಮುತ್ತಾಗುತ್ತದೆ. ನಾವು ಯಾರ ಸಂಗ ಮಾಡುತ್ತೇವೆಯೋ ಅದರಂತೆಯೇ ನಾವಾಗುತ್ತೇವೆ. ಹಾಗಾಗಿ ಇತರರ ಸಂಘವನ್ನು ಮಾಡುವ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಿ. ಒಳ್ಳೆಯ ವ್ಯಕ್ತಿಗಳ ಸಹವಾಸವನ್ನು ಮಾಡಿ. ಒಳ್ಳೆಯ ವ್ಯಕ್ತಿಗಳೊಂದಿಗೆ ಸಂಘವನ್ನು ಮಾಡಿ. ಆಗ ನಿಮ್ಮ ಜೀವನವೂ ಕೂಡ ಒಳ್ಳೆಯ ರೀತಿಯಲ್ಲಿಯೇ ನಿರ್ಮಾಣವಾಗುವುದು. ಬೇಡ ಅಂದವರಿಗೆ ಕಷ್ಟವಾಗುವ ಬದಲು ಬೇಕು ಎಂದವರಿಗೆ ಬೆಳಕಾಗುವುದು ಉತ್ತಮ. ಏಕೆಂದರೆ ಬೇಡ ಎಂದವರಿಗೆ ನಾವು ಬೆಳಕಾಗಲು ಹೋದರೆ ನಮಗೆ ನಷ್ಟವಾಗುವುದು. ಯಾವ ವ್ಯಕ್ತಿಗೆ ನಮ್ಮ ಅಗತ್ಯವಿರುತ್ತದೆಯೋ ಅಂಥವರಿಗೆ ಬೆಳಕಾಗೋಣ. ಆಗ ನಿನಗೂ ಬೆಲೆ, ನಿಮ್ಮ ಸಂಬಂಧಕ್ಕೂ ಬೆಲೆ ಎನ್ನುವುದು ಸಿಗಲು ಸಾಧ್ಯವಾಗುವುದು. ಬಯಸಿದ್ದೆಲ್ಲವೂ ಕೂಡ ಸಿಗುವಂತೆ ಇದ್ದರೆ ಬಯಕೆಯೇ ಬೆಲೆ ಎನ್ನುವುದೇ ಇರುತ್ತಿರಲಿಲ್ಲ ಅಲ್ಲವೇ? ಅನಿಸಿದ್ದೆಲ್ಲವನ್ನ ಹೇಳುವಂತೆ ಇದ್ದರೆ ಮೌನಕ್ಕೆ ಅರ್ಥ ಎನ್ನುವುದೇ ಸಿಗುತ್ತಿರಲಿಲ್ಲ ಅಲ್ಲವೇ? ಹಾಗಾಗಿ ನಾವು ಏನೇ ಬಯಸಿದರೂ ಕೂಡ ಏನೇ ಸಿಗಬೇಕು ಎಂದು ನಿನ್ನ ಹಣೆಯಲ್ಲಿ ಬರೆದಿದ್ದರೆ ಕಾಲಘಟ್ಟಕ್ಕೆ ಅನುಗುಣವಾಗಿ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಆದರೆ ಆ ಕಾಲ ಬರುವವರೆಗೂ ನೀನು ಕಾಯಲೇಬೇಕು. ತಾಳ್ಮೆಯನ್ನು ಜೀವನದಲ್ಲಿ ರೂಢಿಸಿಕೊಳ್ಳಲೇಬೇಕು. ಹಣದಿಂದ ಬರುವಂತಹ ಗೌರವವು ದೀಪದ ಬೆಳಕಿನಂತೆ. ದೀಪದ ಎಣ್ಣೆ ಇರುವವರೆಗೂ ಕೂಡ ಮಾತ್ರ ಒಳ್ಳೆಯತನಕ್ಕೆ ಸಿಗುವಂತಹ ಗೌರವ ಸೂರ್ಯನಂತೆ ಸೃಷ್ಟಿ ಇರುವವರೆಗೂ ಬೆಳಗುತ್ತಲೇ ಇರುತ್ತದೆ. ದೀಪದಲ್ಲಿ ಎಣ್ಣೆ ಯಾವಾಗ ಖಾಲಿಯಾಗಿ ಹೋಗುತ್ತದೆಯೋ ಆಗ ನಿನ್ನ ಸಂಬಂಧಿಕರು ನಿನ್ನನ್ನು ತೊರೆದು ಹೋಗುತ್ತಾರೆ. ನಿನ್ನನ್ನು ಗೌರವಿಸುವವರು ಕೂಡ ನಿನ್ನನ್ನು ತೊರೆದು ಹೋಗಬಹುದು. ಆದರೆ ನಮ್ಮ ಗೌರವವನ್ನು, ನಮ್ಮ ಘನತೆಯನ್ನು, ನಮ್ಮ ಒಳ್ಳೆಯತನವನ್ನು ನೋಡಿ ಬಂದಂತಹ ಗೆಳೆತನ ಶಾಶ್ವತವಾಗಿ ಉಳಿಯುತ್ತದೆ. ಮಾತಿಗೆ ಮನೆಯನ್ನು ಕಟ್ಟಿ ಬೆಳೆಸುವ ಮತ್ತು ಮನೆಯನ್ನು ಸುಟ್ಟು ಬೂದಿ ಮಾಡುವಂತಹ ಎರಡು ಶಕ್ತಿ ಇರುತ್ತದೆ. ಮಾತು ಎನ್ನುವುದು ಬಹಳ ಮುಖ್ಯ. ಮಾತು ಸಂಬಂಧವನ್ನು ಗಟ್ಟಿಗೊಳಿಸಬಹುದು, ಅದೇ ಸಂಬಂಧವನ್ನು ನುಚ್ಚು ನೂರು ಮಾಡಬಹುದು. ಮಾತನಾಡುವ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಿ. ನೀವು ಆಡುವಂತಹ ಮಾತು ಒಂದು ಸಂಬಂಧವನ್ನು ಗಟ್ಟಿಗೊಳಿಸುವಂತೆ ಇರಬೇಕೇ ವಿನಃ ಯಾವುದೋ ಸಂಬಂಧವನ್ನು ನಾವು ತುಂಡು ತುಂಡು ಮಾಡಿದಂತೆ ಇರಬಾರದು. ಕಡಲಿನಲ್ಲಿ 1000 ಮುತ್ತುಗಳು ಸಿಗಬಹುದು, ಆದರೆ ಜೀವನದಲ್ಲಿ ಸಿಗುವುದು 2 ಮುತ್ತುಗಳು.
ಪ್ರೀತಿ ಮತ್ತು ಸ್ನೇಹ. ಅದರಲ್ಲಿ ಯಾವುದನ್ನು ಕಳೆದುಕೊಂಡರೂ ಮನಸ್ಸಿಗೆ ಘಾಸಿ ಆಗೇ ಆಗುತ್ತದೆ. ಈ ಪ್ರೀತಿ ಸ್ನೇಹ ನಿರಂತರವಾಗಿ ಇರಬೇಕು. ಆಗ ಮಾತ್ರ ನಾವು ಎಲ್ಲರೊಂದಿಗೂ ಬೆರೆತು ಜೀವನವನ್ನು ಕಳೆಯಲು ಸಾಧ್ಯವಾಗುವುದು. ಇಲ್ಲವೆಂದರೆ ನಾನೊಂದು ತೀರ ನೀನೊಂದು ತೀರ ಎಂದು ಜೀವನವನ್ನು ಕಳೆಯಬೇಕಾಗುತ್ತದೆ. ಒಂದು ರೀತಿಯ ಅಪರಿಪೂರ್ಣವಾಗಿರುವಂತಹ ಜೀವನ ಶೈಲಿಯು ನಿಮ್ಮದಾಗಬಹುದು. ಹಾಗಾಗಿ ಎಲ್ಲರೊಂದಿಗೂ ಕೂಡುತ್ತಾ ಸ್ನೇಹದಿಂದ ಜೀವನವನ್ನು ಕಳೆಯಿರಿ. ಬದುಕಿನಲ್ಲಿ ಯಾರೂ ಕೂಡ ಬಂದಾಗ ಏನನ್ನು ತೆಗೆದುಕೊಂಡು ಬಂದಿಲ್ಲ, ಹೋಗುವಾಗಲೂ ಕೂಡ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಆದರೆ ನೀನು ಜೀವಿಸಿದಂತಹ ಸಮಯದಲ್ಲಿ ಹೇಗೆ ಜೀವಿಸಿದೆ, ಎಷ್ಟು ಜನರಿಗೆ ನೀನು ಸಹಾಯವನ್ನು ಮಾಡಿದೆ, ನಿನಗೋಸ್ಕರ ಎಷ್ಟು ಜನರು ಹಾತೊರೆಯುತ್ತಾರೆ ಎನ್ನುವುದು ಬಹಳ ಮುಖ್ಯ. ಮನುಷ್ಯನು ಮುಹೂರ್ತ ಇಲ್ಲದೆ ಹುಟ್ಟುತ್ತಾನೆ ಮತ್ತು ಮುಹೂರ್ತ ಇಲ್ಲದೆಯೇ ಸಾಯುತ್ತಾನೆ. ಆದರೂ ಕೂಡ ಜೀವನ ಪರ್ಯಂತ ಶುಭ ಮುಹೂರ್ತದ ಬಗ್ಗೆಯೇ ಓಡಾಡುತ್ತಾನೆ, ಶುಭ ಮುಹೂರ್ತದ ಬಗ್ಗೆಯೇ ಚಿಂತನೆಯನ್ನು ಮಾಡುತ್ತಾನೆ. ಮುಹೂರ್ತ ಎನ್ನುವುದು ಕೇವಲ ನಾವುಗಳು ಮಾಡಿಕೊಂಡಿರುವ ಒಂದು ಪಾಠವೇ ಸರಿ. ಆದರೆ ನಾವು ಬರುವಾಗಲೂ ಏನನ್ನು ನೋಡಿಲ್ಲ, ಹೋಗುವಾಗಲೂ ಏನನ್ನು ನೋಡುವುದಿಲ್ಲ. ಅದರ ಬದಲು ನಾವು ನಮ್ಮ ಕೆಲಸದ ಬಗ್ಗೆ ಗಮನವನ್ನು ಹರಿಸಿದಾಗ ಒಂದು ವೇಳೆ ಮುಂದುವರಿಯಬಹುದೇನೋ. ಎಲ್ಲರ ಮುಂದೆ ಸಣ್ಣವನಾಗಿ ಬದುಕಲು ಕಲಿ. ದೊಡ್ಡಸ್ತಿಕೆಯ ಪ್ರದರ್ಶನ ಬೇಡವೇ ಬೇಡ. ಪ್ರಾಮಾಣಿಕತೆಯಿಂದ ದೂರ ಸರಿಯಬೇಡ. ಇದ್ದದ್ದನ್ನು ಇದೆ ಎಂದು ತೋರಿಸಲು ಹೋಗಲೇಬೇಡ. ಜೇನು ಹುಳು ಕೂಡಿಟ್ಟಂತಹ ತುಪ್ಪ, ಜಿಪುಣನು ಕೂಡಿಟ್ಟಂತಹ ಹಣ, ಈ ಎರಡೂ ಕೂಡ ಒಂದೇ. ಅವು ಯಾವತ್ತಿದ್ದರೂ ಕೂಡ ಪರರ ಪಾಲು. ಜೀವನಕ್ಕೆ ಹಣ ಮುಖ್ಯವೇ ಹೊರತು ಹಣವೇ ಜೀವನವಾಗಬಾರದು. ಏಕೆಂದರೆ ನಾವು ಹಣವನ್ನು ಕೂಡಿಟ್ಟು ಮುಂದಿನ ಭವಿಷ್ಯಕ್ಕೋಸ್ಕರ ಕಾಯುತ್ತಾ ಇರಬಹುದು. ಆದರೆ ಒಂದನ್ನು ಅರಿತುಕೋ, ನಾಳೆಯ ಭವಿಷ್ಯಕ್ಕೋಸ್ಕರ ನೀನು ಇವತ್ತು ಏನೇ ಕೂಡಿಟ್ಟರೂ ನಾಳೆ ನೀನೇ ಇರದೆ ಹೋದರೆ ಕೂಡಿಟ್ಟಿದ್ದು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಅಲ್ಲವೇ? ಹಾಗಾಗಿ ಇಂದಿನ ದಿನವನ್ನು ನೀವು ಸುಖವಾಗಿ ಅನುಭವಿಸಿ. ಇಂದಿನ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿ. ನಿಮ್ಮ ಕರ್ತವ್ಯದಿಂದ ದೂರ ನೀವು ಖಂಡಿತವಾಗಿಯೂ ಓಡಲೇಬೇಡಿ. ಅದರ ಪರಿಣಾಮ ಒಳ್ಳೆಯದಾಗಿ ಇದ್ದರೂ ಕೂಡ ಪೂರ್ಣಗೊಳಿಸಿ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ. ಆಗ ಮಾತ್ರ ದೇವರು ನಿಮಗೆ ಕರುಣಿಸಲು ಸಾಧ್ಯವಾಗುವುದು. ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟು ಬಿಡಬೇಕು. ಕೇವಲ ನಿಮ್ಮ ಕರ್ಮ ನಿಮ್ಮ ಕೈಯಲ್ಲಿದೆ, ಫಲ ನಿಮ್ಮ ಕೈಯಲ್ಲಿ ಇಲ್ಲ. ನಿಮಗೆ ಫಲ ಎನ್ನುವುದು ಸಿಗಬೇಕು ಎನ್ನುವುದಾದರೆ ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಬೇಕು. ದೇವರು ಪ್ರತಿಯೊಬ್ಬರ ಕಷ್ಟಗಳಿಗೆ ತಕ್ಕಂತೆ ಪ್ರತಿಫಲವನ್ನು ಕರುಣಿಸಿಯೇ ಕರುಣಿಸುತ್ತಾನೆ. ನಮ್ಮ ಬದುಕೆ ಒಂದು ರೀತಿಯ ಹೋರಾಟ ಇದ್ದ ಹಾಗೆ. ಈ ಹೋರಾಟದಲ್ಲಿ ನಾವು ಮಾಡುವಂತಹ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗೇ ತೀರುತ್ತದೆ. ಅದನ್ನು ತಡೆಯುವುದಾಗಲಿ ಅದನ್ನು ತಪ್ಪಿಸುವುದಾಗಲಿ ಯಾರ ಕೈಯಿಂದಲೂ ಕೂಡ ಸಾಧ್ಯವಾಗದ ಕೆಲಸವದು. ಹಾಗಾಗಿ ಬದುಕಿನಲ್ಲಿ ಚಿಂತೆ ಮಾಡುವುದನ್ನು ಬಿಟ್ಟು ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸು. ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಅಥವಾ ಕೆಡುಕೆ ಆಗಲಿ. ನಾವು ಯಾರಿಗೂ ಕೂಡ ಏನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ. ಯಾರು ಒಳ್ಳೆಯದನ್ನು ಮಾಡುತ್ತಾರೆಯೋ ಅವರಿಗೆ ಸದಾ ಜೀವನದಲ್ಲಿ ಒಳ್ಳೆಯದೇ ಜರುಗುವುದು. ಹಣ ಮನುಷ್ಯನನ್ನು ಬದಲಿಸುವುದಿಲ್ಲ, ಮನುಷ್ಯನ ನಿಜ ಸ್ವರೂಪವನ್ನು ಹೊರಗೆ ಹಾಕಿಸುತ್ತದೆ. ಎಲ್ಲಿಯ ತನಕ ನಂಬಿಕೆ ಎಂಬ ಆಯಸ್ಸು ಗಟ್ಟಿಯಾಗಿ ಇರುತ್ತದೆಯೋ ಅಲ್ಲಿಯವರೆಗೂ ಸ್ನೇಹ ಸಂಬಂಧಗಳಿಗೆ ಸಾವು ಎನ್ನುವುದೇ ಇರುವುದಿಲ್ಲ. ಕೊನೆಯಿರದ ಸ್ನೇಹ ನಮ್ಮದಾಗಲಿ. ಸಂಭ್ರಮದ ಸಮಯದಲ್ಲಿ ಕಣ್ಣೀರು ಹಾಕಲೇಬಾರದು, ದುಃಖದ ಸಮಯದಲ್ಲಿ ನಗಲೇಬಾರದು. ಕೈ ಹಿಡಿದು ನಡೆಸಿದವರನ್ನು ಕಡೆಗಣಿಸಲೇಬಾರದು, ಕೈ ಮೀರಿ ಹೋದವರನ್ನು ನೆನೆಯಲೇಬಾರದು. ಏಕೆಂದರೆ ಇವು ಯಾವೂ ಕೂಡ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಸಮಯ ಬಂದಂತೆ ನಾವು ಜೀವನವನ್ನು ಕಳೆಯಬೇಕು. ಉತ್ತಮರ ಮನಸ್ಸನ್ನು ನೋಯಿಸಲೇಬಾರದು, ಉಳ್ಳವರೆಂದು ಸ್ನೇಹವನ್ನು ಬಯಸಲೇಬಾರದು. ಆತ್ಮೀಯರ ಎದುರು ಕೈ ಚಾಚಲೇಬಾರದು, ಶತ್ರುವಿನ ಮುಂದೆ ತಲೆ ಬಾಗಲೇಬಾರದು. ಎಷ್ಟೇ ಕಷ್ಟ ಬರಲಿ ತಾಳ್ಮೆಯನ್ನು ಬಿಡಲೇಬಾರದು. ಪರಮಾತ್ಮನ ನಾಮಸ್ಮರಣೆಯನ್ನು ಮಾತ್ರ ಎಂದಿಗೂ ಮರೆಯಲೇಬಾರದು.
ಏಕೆಂದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಪರಮಾತ್ಮನ ಸ್ಮರಣೆಯಿಂದಲೇ ಸಾಧ್ಯವಾಗುವುದು. ವ್ಯಕ್ತಿ ಪರಿಸ್ಥಿತಿಯ ಕೈಗೊಂಬೆಯಾದಾಗ ಅವನಾಗಲಿ ಅಥವಾ ಅವನ ನಿಜವಾದ ವ್ಯಕ್ತಿತ್ವವಾಗಲಿ ಮಾತನಾಡುವುದೇ ಇಲ್ಲ. ಅವನು ಎದುರಿಸುತ್ತಿರುವಂತಹ ಪರಿಸ್ಥಿತಿ, ಸಮಯ, ಸಂದರ್ಭಗಳು ಮಾತನಾಡುತ್ತವೆ. ಜೀವನದಲ್ಲಿ ಎಲ್ಲ ಪಾಠಗಳನ್ನು ನಾವು ಪುಸ್ತಕವೇ ಕಲಿಸುವುದಿಲ್ಲ. ಕೆಲವೊಂದು ಪಾಠಗಳನ್ನು ನಾವು ನಂಬಿದವರು ಮತ್ತು ಸಂಬಂಧಗಳು ಕಲಿಸುತ್ತವೆ. ಅಂತಹ ಪಾಠದಿಂದ ನಾವು ಜೀವನವನ್ನು ರೂಪಿಸಿಕೊಳ್ಳುವುದನ್ನು ಕಲಿಯಬೇಕು. ಏಕೆಂದರೆ ಇಲ್ಲಿ ಯಾರೂ ಶಾಶ್ವತವಲ್ಲ ನೋಡಿ. ಹಕ್ಕಿಲ್ಲದಿದ್ದರೂ ಕೂಡ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲಿ ಮಹಾಭಾರತ ಎನ್ನುವುದು ಸೃಷ್ಟಿಯಾಗುತ್ತದೆ. ಹಕ್ಕಿದ್ದರೂ ಕೂಡ ಅದನ್ನು ತ್ಯಾಗ ಮಾಡುವಂತಹ ಮನಸ್ಸು ಇದ್ದರೆ ಅಲ್ಲಿ ರಾಮಾಯಣ ಸೃಷ್ಟಿಯಾಗುತ್ತದೆ. ನೀವು ಏನನ್ನು ಸೃಷ್ಟಿ ಮಾಡುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿದ್ದು. ಅತಿಯಾಗಿ ಇರುವಂತಹ ಕೋಪ ಸೀತೆಗೆ ಮುಳುವಾಯಿತು. ಅತಿಯಾಗಿ ಇರುವಂತಹ ಗರ್ವ ರಾವಣನಿಗೆ ಕೇಡನ್ನು ಉಂಟು ಮಾಡಿತು. ಆದುದರಿಂದ ಯಾವುದು ಅತಿಯಾಗಬಾರದು. ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತದೆ. ಅದು ನೆನಪಿನಲ್ಲಿ ಇರಲಿ. ದುಃಖದಲ್ಲಿ ಇದ್ದಾಗ ಕರೆಯದೆಯೇ ಹೋಗಬೇಕಂತೆ. ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕಂತೆ. ಕಷ್ಟಕ್ಕೆ ಕೇಳದೆಯೇ ಕೊಡಬೇಕು. ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು. ಇವುಗಳನ್ನು ನೀವು ಪಾಲಿಸಿ, ಖಂಡಿತವಾಗಿಯೂ ನಿಮಗೆ ಒಳ್ಳೆಯದೇ ಆಗುತ್ತದೆ. ಇದೆಯೆಂದು ತೋರಿಸಬಾರದು, ಇಲ್ಲವೆಂದು ಸಾರಲೂಬಾರದು. ಇದ್ದರೂ ಕೂಡ ಇಲ್ಲದಂತೆ ಇರಬೇಕು. ಸತ್ತರೂ ಬದುಕಿದವರಂತೆ ಇರಬೇಕು. ಯಾವಾಗ ಮನುಷ್ಯನು ತಾನು ಮಾಡಿದಂತಹ ಕರ್ಮ ಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಲೇ ಬೇಕಾಗುತ್ತದೆ ಎನ್ನುವಂತಹ ಸತ್ಯವನ್ನು ಎನ್ನುವ ಜ್ಞಾನವನ್ನು ಅರಿತುಕೊಳ್ಳುತ್ತಾನೆಯೋ ಆಗ ಇಡೀ ಜಗತ್ತು ಎನ್ನುವುದು ಬದಲಾವಣೆಯತ್ತ ಸಾಗಿಬಿಡುತ್ತದೆ. ದುಃಖದ ದಿನಗಳು ಮರಳಿ ಹೋಗುವವು. ಇಂದು ಯಾರು ನಿನ್ನನ್ನು ನೋಡಿ ನಗುವರೋ ಅವರೇ ನಾಳೆ ನೆಟ್ಟ ಕಣ್ಣಿನಿಂದ ನೋಡಲಿರುವರು. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ತಲೆ ಕೆಡಿಸಿಕೊಳ್ಳಬೇಡ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗಲು ಸಾಧ್ಯವೇ ಇಲ್ಲ, ಹೌದಲ್ಲವೇ? ಇಂದು ಮಾಡಿದಂತಹ ಪಾಪ ಕೃತ್ಯಗಳ ಫಲ ಎನ್ನುವುದು ತಕ್ಷಣಕ್ಕೆ ನಮ್ಮ ಅನುಭವಕ್ಕೆ ಬರದೇ ಇರಬಹುದು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ. ಹಾಗಾಗಿ ನಾವು ಇಂದು ಯಾರೂ ನೋಡುತ್ತಿಲ್ಲವಲ್ಲ ಎಂದು ಕೆಟ್ಟ ಕೆಲಸಗಳನ್ನು, ಕೆಟ್ಟ ಕಾರ್ಯಗಳನ್ನು, ಇನ್ನೊಬ್ಬರ ಸಂಬಂಧಗಳನ್ನು ಹಾಳು ಮಾಡುವಂತಹ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಅನುಭವಿಸಬೇಕಾಗುತ್ತದೆ. ಒಂದು ನೆನಪಿರಲಿ, ನಾವು ಏನನ್ನೇ ಮಾಡುವುದಾದರೂ ಒಳ್ಳೆಯದನ್ನೇ ಮಾಡಬೇಕು. ಏನನ್ನೇ ಬಯಸುವುದಾದರೂ ಒಳ್ಳೆಯದನ್ನೇ ಬಯಸಬೇಕು. ನೀವು ಇನ್ನೊಬ್ಬ ವ್ಯಕ್ತಿಗೆ ಕೆಟ್ಟದ್ದನ್ನು ಬಯಸಿ ನನಗೆ ಮಾತ್ರ ಒಳ್ಳೆಯದಾಗಲಿ ಎಂದು ದೇವರಿಗೆ ಬೇಡಿಕೊಂಡರೆ ಪ್ರಯೋಜನವಾಗುವುದಿಲ್ಲ. ಏಕೆಂದರೆ ದೇವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತದೆ ನೀನು ಏನನ್ನ ಮಾಡಿದ್ದೀಯಾ, ಏನನ್ನ ಬಯಸುತ್ತಿದ್ದೀಯಾ ಎಂದು. ಕೇಡನ್ನು ಮಾಡಿದರೆ ಖಂಡಿತವಾಗಿಯೂ ನಿನಗೆ ಕೇಡೇ ಆಗುತ್ತದೆ. ಅದಕ್ಕೆ ಆ ದೇವರೇ ಆಶೀರ್ವಾದವನ್ನು ಮಾಡುತ್ತಾನೆ. ಒಂದು ವೇಳೆ ನೀನು ಒಳ್ಳೆಯ ಕೆಲಸಗಳನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಬೇಡಿಕೊಂಡಾಗ ನಿನಗೂ ಒಳ್ಳೆಯದೇ ಆಗುತ್ತದೆ. ಅದಕ್ಕೆ ದೇವರ ಅನುಗ್ರಹವು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಒಂದು ನೆನಪಿರಲಿ, ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಜೀವನವನ್ನು ಕಳೆದಾಗ ದೇವರು ಕೂಡ ನಿನ್ನನ್ನು ಮೆಚ್ಚುತ್ತಾನೆ. ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪು ಕಂಡರೂ ಕೂಡ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದೇ ಇದ್ದವರು ನಮ್ಮಲ್ಲಿ 1000 ಒಳ್ಳೆಯ ಗುಣಗಳು ಅಡಗಿದ್ದರೂ ಒಂದೇ ಒಂದು ತಪ್ಪು ಮಾತುಗಳನ್ನು, ಒಂದೇ ಒಂದು ತಪ್ಪಿನಿಂದ ನಮ್ಮನ್ನು ತೊರೆದು ನಮ್ಮ ಜೀವನದಿಂದಲೇ ಹೋಗಲು ಪ್ರಾರಂಭ ಮಾಡುತ್ತಾರೆ. ಅಂಥವರಿಂದ ನೀವು ಎಂದಿಗೂ ಜೀವನವನ್ನು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಜೀವನದಲ್ಲಿ ಏನು ಮಾಡಬೇಕು ಎನ್ನುವುದನ್ನು ರಾಮಾಯಣ ಹೇಳಿಕೊಡುತ್ತದೆ. ಜೀವನದಲ್ಲಿ ಏನು ಮಾಡಬಾರದು ಎನ್ನುವುದನ್ನು ಮಹಾಭಾರತ ನಮಗೆ ಹೇಳಿಕೊಡುತ್ತದೆ. ಜೀವನದಲ್ಲಿ ಹೇಗೆ ಬದುಕಬೇಕು ಎನ್ನುವುದನ್ನು ಭಗವದ್ಗೀತೆ ಹೇಳಿಕೊಡುತ್ತದೆ. ಭಗವದ್ಗೀತೆಯನ್ನು ಜೀವನದಲ್ಲಿ ಪಠಣ ಮಾಡುವುದರಿಂದ ನಾವು ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು, ಹೇಗೆ ಆದರ್ಶಮಯವಾದ ಜೀವನವನ್ನು ನಡೆಸಬೇಕು ಎನ್ನುವ ಅರಿವು ನಮಗೆ ಬಂದೇ ಬರುತ್ತದೆ. ಹಾಗಾಗಿ ಸಮಯ ಸಿಕ್ಕಾಗ
ಖಂಡಿತವಾಗಿಯೂ ಭಗವದ್ಗೀತೆಯನ್ನು ಓದಿ. ಅದು ನಿಮ್ಮ ಇಡೀ ಜೀವನವನ್ನು ಒಂದು ಮೌಲ್ಯಯುತವಾಗಿರುವಂತಹ ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ, ರೂಪಿಸಿಕೊಳ್ಳಲು ಸಹಾಯವಾಗುತ್ತದೆ. ಮೂರ್ಖನನ್ನು ಎಂದಿಗೂ ಕೂಡ ತಿದ್ದುವುದಕ್ಕೆ ಹೋಗಲೇಬಾರದು. ಮೂರ್ಖರನ್ನು ತಿದ್ದಲು ಹೋದರೆ ಅವನು ನಿಮ್ಮನ್ನು ದ್ವೇಷಿಸಲು ಪ್ರಾರಂಭ ಮಾಡಬಹುದು. ಅದೇ ಒಬ್ಬ ಬುದ್ಧಿವಂತ ವ್ಯಕ್ತಿಯನ್ನು ತಪ್ಪು ಮಾಡಿದಾಗ ತಿದ್ದಿದರೆ ಅವನು ನಿಮ್ಮನ್ನು ಪ್ರಶಂಸೆ ಮಾಡುತ್ತಾನೆ. ಏಕೆಂದರೆ ತಪ್ಪು ಆಗುವುದು ಸಹಜ, ಆದರೆ ಆ ತಪ್ಪನ್ನು ಮರುವು ಮಾಡದಂತೆ ನೋಡಿಕೊಳ್ಳುವುದು ಇದೆಯಲ್ಲ, ಅದು ಒಳ್ಳೆಯ ರೀತಿಯ ಯೋಚನೆ. ಎಲ್ಲ ಹೇಳುತ್ತಾರೆ ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ನಿಮಗೆ ಗೊತ್ತೇನು, ಮನುಷ್ಯನು ಭೂಮಿಯ ಮೇಲೆ ಬರುವಾಗ ಭಾಗ್ಯವನ್ನು ಹೊತ್ತಿಕೊಂಡು ಬಂದಿರುತ್ತಾನೆ, ಹಾಗೂ ಜೀವನವನ್ನು ಎಲ್ಲ ಮುಗಿಸಿ ಹೋಗುವಾಗ ಇಡೀ ಜೀವನದಲ್ಲಿ ತಾನು ಮಾಡಿದಂತಹ ಕರ್ಮದ ಫಲವನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಹಾಗಾಗಿ ನಾವು ಇಡೀ ಜೀವನದಲ್ಲಿ ಮಾಡಬೇಕಾಗಿರುವಂತಹ ಕಾರ್ಯವನ್ನು ಸದಾ ಒಳ್ಳೆಯ ರೀತಿಯಲ್ಲಿ, ಸದಾ ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಂಡು ಮಾಡಿದಾಗ ಹೋಗುವಾಗ ಒಳ್ಳೆಯ ಕಾರ್ಯಗಳನ್ನೇ, ಒಳ್ಳೆಯ ಫಲವನ್ನೇ ಹೊತ್ತಿಕೊಂಡು ಹೋಗಬಹುದು ಅಲ್ಲವೇ? ತೊಂದರೆ ಬಂದಾಗ ಪ್ರಾಮಾಣಿಕವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಹಣ ಬಂದಾಗ ಸರಳವಾಗಿ ವರ್ತನೆಯನ್ನು ಮಾಡುವುದನ್ನು ಕಲಿಯಬೇಕು. ಹಣ ಬಂದಿತು ಎಂದು ಅಟ್ಟಕ್ಕೇರಿದರೆ ಖಂಡಿತವಾಗಿಯೂ ಪಾತಾಳಕ್ಕೆ ಬೀಳುವಂತಹ ಸಂಭವವು ಹೆಚ್ಚಾಗಿ ಇರುತ್ತದೆ. ಅಧಿಕಾರ ಸಿಕ್ಕಾಗ ವಿನಯದಿಂದ ವರ್ತನೆಯನ್ನು ಮಾಡಬೇಕು. ಅಧಿಕಾರ ಸಿಕ್ಕಿದೆ ಎಂದು ಕಂಡ ಕಡೆಯಲ್ಲಿ ದರ್ಪವನ್ನು ತೋರಿಸಲು ಹೋದರೆ ಪರಮಾತ್ಮನು ನೋಡುತ್ತಿರುತ್ತಾನೆ. ನಿಮ್ಮ ದರ್ಪಕ್ಕೆ ನೀವೇ ಸಾಕ್ಷಿಯಾಗುತ್ತೀರಾ, ನಿಮ್ಮ ದರ್ಪಕ್ಕೆ ನೀವೇ ಅಂತ್ಯವನ್ನು ಅಂದುಕೊಳ್ಳುತ್ತೀರಾ. ಹುಷಾರಾಗಿ ಜೀವನವನ್ನು ಕಳೆಯಿರಿ ಮತ್ತು ಕೋಪಗೊಂಡಾಗ ಶಾಂತವಾಗಿ ಇರಬೇಕು. ಜೀವನದಲ್ಲಿ ಯಾರಿಗೆ ತಾನೇ ಕೋಪ ಬರುವುದಿಲ್ಲ ಹೇಳಿ? ಎಲ್ಲರಿಗೂ ಕೋಪ ಎನ್ನುವುದು ಬರುವುದು ಸಹಜ. ಆದರೆ ಅದರ ಪ್ರಮಾಣ ಎನ್ನುವುದು ಎಷ್ಟರ ಮಟ್ಟಿಗೆ ಇರುತ್ತದೆ ಎನ್ನುವುದರ ಮೇಲೆ ನೀನು ಹೇಗೆ ವರ್ತನೆಯನ್ನು ಮಾಡುತ್ತೀಯ ಎನ್ನುವುದು ಅಂದಾಜಿಸಲಾಗುತ್ತದೆ. ಕೋಪ ಬಂದಾಗ ಶಾಂತವಾಗಿ ಇರುವುದನ್ನು ಕಲಿತುಕೊಳ್ಳಿ. ಇದನ್ನು ಜೀವನ ನಿರ್ವಹಣೆ ಎಂದು ಕರೆಯುತ್ತಾರೆ. ಜೀವನ ನಿರ್ವಹಣೆ ಎಂದರೆ ಯಾವಾಗ ಕೋಪ ಬರುತ್ತದೆ, ಯಾವಾಗ ಶಾಂತ ರೀತಿಯಿಂದ ವರ್ತಿಸಬೇಕು, ಯಾವಾಗ ಮನುಷ್ಯನು ಮೌನವಾಗಿ ಇರಬೇಕು ಎನ್ನುವುದನ್ನು ಕಲಿಸುತ್ತದೆ. ಈ 3 ಸೂತ್ರವನ್ನು ನೀವು ಅನುಸರಿಸಿದರೆ ಜೀವನ ಎನ್ನುವುದು ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಬರಲು ಸಾಧ್ಯವೇ ಇಲ್ಲ. ಯಾವುದೇ ವ್ಯಕ್ತಿಗಾಗಲಿ ಸಂಪತ್ತು ಇಲ್ಲದಿದ್ದರೂ ಪರವಾಗಿಲ್ಲ, ಸಂಸ್ಕಾರವೊಂದು ಇದ್ದರೆ ಜೀವನ ತೃಪ್ತಿದಾಯಕವಾಗುತ್ತದೆ. ಅದೇ ಸಂಪತ್ತು ಇದ್ದು ಸಂಸ್ಕಾರ ಎನ್ನುವುದು ಇಲ್ಲವೆಂದರೆ ಅವನ ಒಂದು ಜೀವನದಲ್ಲಿ ತನ್ನನ್ನು ಬಿಟ್ಟು ಮತ್ಯಾರೂ ಕೂಡ ಇರಲು ಸಾಧ್ಯವಿಲ್ಲ. ಅದಕ್ಕೆ ಸಂಪತ್ತಿನೊಂದಿಗೆ ಸಂಸ್ಕಾರವನ್ನು ನಾವು ಬೆಳೆಸಿಕೊಳ್ಳಬೇಕು. ಇಂದಿನ ಪ್ರಸ್ತುತ ಸಮಾಜದಲ್ಲಿ ಸಂಸ್ಕಾರವನ್ನು ಹೊಂದಿದ್ದಂತಹ ವ್ಯಕ್ತಿಗೆ ಸಮಾಜದಲ್ಲಿ ಸ್ಥಾನಮಾನ ಎನ್ನುವುದು ಸಿಗಲು ಸಾಧ್ಯವಾಗುತ್ತಿಲ್ಲ. ಯಾವ ವ್ಯಕ್ತಿಯ ಬಳಿಯಲ್ಲಿ ಸಂಪತ್ತು, ಹಣ ಇರುತ್ತದೆಯೋ ಆತನಿಗೆ ಸಂಸ್ಕಾರ ಇಲ್ಲದಿದ್ದರೂ ಕೂಡ ಮನುಷ್ಯರು ಇಂದಿನ ಸಮಾಜದಲ್ಲಿ ಒಪ್ಪಿಕೊಳ್ಳುತ್ತಿದ್ದಾರೆ. ಆತನು ಏನೇ ಮಾಡಿದರೂ ಕೂಡ ಜೈಕಾರವನ್ನು ಕೂಗುತ್ತಾರೆ. ಅದೇ ಪ್ರಾಮಾಣಿಕವಾಗಿ ಗೌರವನೀಯವಾಗಿ ಜೀವನವನ್ನು ನಡೆಸಿದರೂ ಕೂಡ ಆತನಿಗೆ ಬೆಲೆ ಎನ್ನುವುದು ಸಿಗುತ್ತಿಲ್ಲ. ಎಂತಹ ವಿಪರ್ಯಾಸ ಅಲ್ಲವೇ? ಒಂದು ನೆನಪಿನಲ್ಲಿ ಇರಲಿ, ಸದಾ ಒಳ್ಳೆಯದರ ಬಗ್ಗೆಯೇ ಯೋಚನೆಯನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸಿ. ನಿಮ್ಮ ಜೀವನವೂ ಕೂಡ ಸದಾ ಒಳ್ಳೆಯ ರೀತಿಯಲ್ಲಿಯೇ ಜೀವನ ಕಳೆಯಲಿ ಎಂದು ಆಶಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ. ಕೃಷ್ಣ ಪರಮಾತ್ಮನು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಲಿ. ಈ ಸಂದೇಶ ಇನ್ನಷ್ಟು ಜನರಿಗೆ ತಲುಪಲಿ ಎಂದು ನಿಮಗೆ ಅನಿಸಿದರೆ ಖಂಡಿತವಾಗಿ ಒಂದು ಕಮೆಂಟನ್ನು ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.